ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ. ಯಾಕೆಂತಂದರೆ ನಮ್ಮ ದೇಶದಲ್ಲಿಂಥ ಹೆಣ್ಮಕ್ಳು ಅಂತಂದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ. ಒಂದು ಸರಿ ಮುನಿರತ್ನ, ಮತ್ತೊಂದು ಸರಿ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಸರಿ ದರ್ಶನ್ ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇಷ್ಟು ನೀಚತನಕ್ಕೆ ಯಾರೂ ಇಳಿಬಾರ್ದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಾನು ಟಿ ವಿ ಚಾನಲ್ನವರು ಪ್ರಾರ್ಥನೆ ಮಾಡ್ತೀನಿ, ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ದರ್ಶನ್ನು, ಅದೇ ಮುನಿರತ್ನ, ಅದೇ ಪ್ರಜ್ವಲ್ ರೇವಣ್ಣ. ಯಾಕೆ ಸಂಸಾರಸ್ಥರು ನೀವು ಕೂತು ಟಿ ವಿಗಳು ನೋಡಬಾರ್ದಾ? ಮಕ್ಕಳು ಕೇಳ್ರಿ ಏನು ಉತ್ತರ ಕೊಡಬೇಕು? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇದನ್ನು ಆ ಟಿ ವಿ ಚಾನಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿ ಅಂತ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಅವರು ಟೀಕೆ ಮಾಡ್ತಾ ಇಲ್ಲ. ಮತ್ತು ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು, ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬ ಅನ್ಯಾಯ. ಈಗ ಮುನಿರತ್ನ ಅವರಿಗೆ ಅಂತೇಳಿ ಬಿಡಪ್ಪ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ, ಆ ಸಬ್ಜೆಕ್ಟೇ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅವನಪ್ಪ ಕಾಂಗ್ರೆಸ್ನವ್ರದ್ದು ಬುದ್ಧಿ ಕೇಳ್ತಾ ಹೋಗಲಿ, ಅವ್ರು ಯಾರ್ಯಾರಿಗೆ ಏನೇನು ಮಾಡ್ಯಾರ ಬೇಡ, ನಾನು ಹೇಳಲ್ಲ ಅದಕ್ಕೆ. ಇದು ಅಸಹ್ಯ, ಈ ಸಬ್ಜೆಕ್ಟೇ ಮಾತಾಡಲ್ಲ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ. ಯಾಕೆಂತಂದರೆ ನಮ್ಮ ದೇಶದಲ್ಲಿಂಥ ಹೆಣ್ಮಕ್ಳು ಅಂತಂದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ. ಒಂದು ಸರಿ ಮುನಿರತ್ನ, ಮತ್ತೊಂದು ಸರಿ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಸರಿ ದರ್ಶನ್ ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇಷ್ಟು ನೀಚತನಕ್ಕೆ ಯಾರೂ ಇಳಿಬಾರ್ದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಾನು ಟಿ ವಿ ಚಾನಲ್ನವರು ಪ್ರಾರ್ಥನೆ ಮಾಡ್ತೀನಿ, ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ದರ್ಶನ್ನು, ಅದೇ ಮುನಿರತ್ನ, ಅದೇ ಪ್ರಜ್ವಲ್ ರೇವಣ್ಣ. ಯಾಕೆ ಸಂಸಾರಸ್ಥರು ನೀವು ಕೂತು ಟಿ ವಿಗಳು ನೋಡಬಾರ್ದಾ? ಮಕ್ಕಳು ಕೇಳ್ರಿ ಏನು ಉತ್ತರ ಕೊಡಬೇಕು? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇದನ್ನು ಆ ಟಿ ವಿ ಚಾನಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿ ಅಂತ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಅವರು ಟೀಕೆ ಮಾಡ್ತಾ ಇಲ್ಲ. ಮತ್ತು ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು, ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬ ಅನ್ಯಾಯ. ಈಗ ಮುನಿರತ್ನ ಅವರಿಗೆ ಅಂತೇಳಿ ಬಿಡಪ್ಪ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ, ಆ ಸಬ್ಜೆಕ್ಟೇ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅವನಪ್ಪ ಕಾಂಗ್ರೆಸ್ನವ್ರದ್ದು ಬುದ್ಧಿ ಕೇಳ್ತಾ ಹೋಗಲಿ, ಅವ್ರು ಯಾರ್ಯಾರಿಗೆ ಏನೇನು ಮಾಡ್ಯಾರ ಬೇಡ, ನಾನು ಹೇಳಲ್ಲ ಅದಕ್ಕೆ. ಇದು ಅಸಹ್ಯ, ಈ ಸಬ್ಜೆಕ್ಟೇ ಮಾತಾಡಲ್ಲ.